ಸಾರಿ, ಅಷ್ಟು ನಾಟ್ ವಿಸಿಬಲ್. ಆ, ಏರ್ ಅದೇ ಕಂಟಿನ್ಯೂ ಅಲೌಡ್. ಮಾಡ್ತಾ ಇದೆಯಾ ಅದು ಅಲೋಡ್ ಇದೆ? ಯಾ ಅದೇ ಕಂಟಿನ್ಯೂ ಇದೆ. ಸೊ ಓಕೆ ಓಕೆ. ಸ್ವಿಚ್ ಪೋರ್ಟ್ ಅಲೋಡ್ ವಿಲಿಯನ್ 1, ಓಕೆ 20, 30 ಎಂಟರ್. ಯಾ, ಸೊ ಇವಾಗ ನಾನು ಬರೀ 3 ವಿಲನ್ಸ್ ಅಲೋ ಮಾಡಿದ್ದೀನಿ. ಓಕೆ, ಸೊ ಲೆಟ್ಸ್ ಎಂಡ್ 10. ಸೊ ಸೊ ಇಂಟರ್ಫೇಸ್ ಇಲ್ಲಿ ನೋಡ್ಬೋದು. ಸೊ ನಾವು ದಿಸ್ ಪೋರ್ಟ್ ಅಲೋಡ್ ವಿಲನ್ ಇಸ್ ಓನ್ಲಿ 3. ಸೊ ಇವಾಗ ಏನಾಗುತ್ತೆ ಅಂದ್ರೆ ಈ ಸ್ವಿಚ್ ಏನಿದೆ ಅಲ್ವಾ, ಸೊ ಇದು ಬರೀ ಈ 3 ವಿಲನ್ಸ್ ಮಾತ್ರ ತಗೊಳುತ್ತೆ ಫ್ರಮ್ ಸರ್ವರ್ ಇಂದ. ಬಟ್ ಇವಾಗ ನಾನು ಚೆಕ್ ಮಾಡಕ್ ಹೋದ್ರೆ ಇಲ್ಲಿ ಕೋರ್ ಸ್ವಿಚ್, ಎಕ್ಸಸ್ ಸ್ವಿಚ್ 1 ಆಲ್ರೆಡಿ ವಿಲನ್ಸ್ ತಗೊಂಡಿದೆ ಅದು. ಸೊ ಅದು ರಿಮೂವ್ ಆಗಲ್ಲ. ಸೊ ವಿ ಟಿ ಪಿ ಸ್ಟೇಟಸ್ ಸೊ ವಿಲಾನ್ ಡು ಶೋ ವಿಲಾನ್ ಬ್ರೀಚ್. ಓಕೆ, ಸೊ ಓ ಇಲ್ಲಿ ತಗೊಳಲ್ಲ ಅದು, ಸೊ ಆಲ್ರೆಡಿ ತಗೊಂಡಿಲ್ಲ. ಲೆಟ್ಸ್ ಡೂ ದಿಸ್ ಚೇಂಜಸ್. ವಿ ಟಿ ಪಿ ಡೊಮೈನ್ ಚೇಂಜ್ ಮಾಡೋಣ. ನೀಲಿ ಡಾಟ್ ಲ್ಯಾನ್ ಅಂತ ಇದೆಲ್ಲ, ಫಸ್ಟ್ ಚೇಂಜ್ ಮಾಡೋಣ. ಡಿ ಟಿ ಪಿ ಡೊಮೈನ್. ಬಿಫೋರ್ ದ್ಯಾಟ್, ಒಂದ್ ಸೆಕೆಂಡು, ಈ ಸ್ವಿಚ್ ಅಲ್ಲೂ ನಾವು ಅದೇ ಪರ್ಟಿಕ್ಯುಲರ್ ಇದನ್ನ ಅಲೋ ಮಾಡೋಣ. ಓ ಸ್ವಿಚ್ 1 ಅಲ್ಲಿ ಕೂಡ ಟರ್ಮಿನಲ್. ನಿಲೇಶ್, ಹಾ, ನಿಲೇಶ್, ಯಾ ಹೇಳಿ. ಇವಾಗ ನೀನು ಅಲೋಡ್ ಡಿನೇ ಮಾಡದ ವಿಲನ್ ನ ಅಲೋಡ್ ಡಿನೇ ಮಾಡ್ದಲ್ಲ, ಪರ್ಟಿಕ್ಯುಲರ್ ಎಸ್, ಇಷ್ಟೇ ವಿಲನ್ಸ್ ಹೋಗ್ಬೇಕಂತ. ನೀನ್ ಎಸ್. ಇವಾಗ ಮಾಡಿದ್ದು ಯಾವ ಸ್ವಿಚ್ ಅಲ್ಲಿ ಮಾಡಿದ್ದದು? ಕೋರ್ ಸ್ವಿಚ್ 2 ಅಲ್ಲಿ ಆಲ್ರೆಡಿ ಮಾಡಿದ್ದೀನಿ ಒನ್ ಪೋರ್ಟ್ಗೆ. ಸೊ ಇವಾಗ ನಾನು ಕೋರ್ ಇವಾಗ ಸ್ವಿಚ್ ಈ 1 ಅಲ್ಲೂ ಸ್ವಿಚ್ ಅಲ್ಲೂ ಮಾಡ್ತಾ ಇದ್ದೀನಿ. ಮಾಡ್ಬೇಕಾ ಅದು? ಎಸ್, ಅದ್ರಲ್ಲಿ ಮಾಡ್ಬೇಕಲ್ಲ. ಯಾಕಂದ್ರೆ ಟ್ರಾಫಿಕ್ ಈ ಕಡೆಯಿಂದನೂ ಹೋಗುತ್ತೆ, ಈ ಕಡೆಯಿಂದನೂ ಹೋಗುತ್ತೆ. ಸೊ ಈ ಕಡೆಯಿಂದ ಬ್ಲಾಕ್ ಇದ್ರೆ ಟ್ರಾಫಿಕ್ ಈ ಕಡೆಯಿಂದ ಹೋಗುತ್ತೆ. ಯಾಕಂದ್ರೆ ಈ ಕಡೆ ನಾವು ಬ್ಲಾಕ್ ಮಾಡಿಲ್ಲ ಅಲ್ಲ, ಈ ಕಡೆ ಎಲ್ಲ ಟ್ರಂಕ್ ಅಲೋ ಇದೆ. ಸೊ ನಾವು ಅಲ್ಲ ಎರಡು ಸ್ವಿಚ್ ಅಲ್ಲಿ ಅಲ್ಲ, ಮಾಡಬೇಕು. ನಾನು ಒಂದ್ ನಿಮಿಷ. ಇವಾಗ ಹ್ಮ್ ನೀನು ಇವಾಗ ಮಾಡಿರೋದು ಕೋರ್ ಸ್ವಿಚ್ 1 ಅಲ್ಲಿ GI 0/1 ಅಲ್ಲಿ ಮಾಡಿದ್ಯಾ ಅದು? ಕರೆಕ್ಟಾ? 4/2 ಅಲ್ಲಿ ಇಲ್ಲಿ 1 ಅಲ್ಲಿ ಮಾಡಿಲ್ಲ ಇನ್ನ. ಕೋರ್ ಸ್ವಿಚ್, ಓಕೆ ಓಕೆ, ಕೋರ್ ಸ್ವಿಚ್ 2 ಅಲ್ಲಿ ನೀನ್ ಯಾವ ಪೋರ್ಟಿಗೆ ಮಾಡಿದ್ದದು? ಅಲೋ ಮಾಡ್ದಲ್ಲ ವಿಲನ್ಸ್ ನ, ಜಿ ಐ ಟ್ರಂಕ್ ಜೀರೋ ನ? ಸ್ಲಾಶ್ ಜಿ ಡೌನ್ ಲಿಂಕ್. GI 0/2 ಅಲ್ಲಿ ಮಾಡಿದ್ದಲ್ಲ? ಎಸ್, ಡೌನ್ ಹಾ, ಲಿಂಕ್. ಡೌನ್ ಲಿಂಕ್ ಅಲ್ಲಿ. ಡೌನ್ ಮತ್ತೆ ಲಿಂಕ್ ಇಲ್ಲೂ ಟುವರ್ಡ್ ದಿಸ್. ಮಾಡ್ಬೇಕಾ ಇದು? ಇವಾಗ ಎಸ್, ಆಕ್ಸಿಸ್ ಇಲ್ಲಿ ಸ್ವಿಚ್ ಅಲ್ಲೂ ಆ ಕಾನ್ಫಿಗರೇಷನ್ ಮಾಡ್ಬೇಕಾ? ಆಕ್ಸೆಸ್ ಸ್ವಿಚ್ ಅಲ್ಲಿ ಬೇಕಾಗಿಲ್ಲ. ಇಲ್ಲಿ ಮಾಡಿದ್ರೆ ಸಾಕಾಗುತ್ತೆ ನಮ್ಗೆ. ಇದು ಆಲ್ ವಿಲಾನ್ ಅಲೋ ಹೌದಾ? ಇರಬೇಕು. ಸೊ ಇಲ್ಲಿ ಬ್ಲಾಕ್ ಆಗುತ್ತೆ ಅಲ್ಲ ಆ ಪರ್ಟಿಕ್ಯುಲರ್ ವಿಲಾನ್ಸ್. ಸೊ ಅದಕ್ಕೆ ನಾವು ಎರಡು ಕಡೆ ಮಾಡಬೇಕು, ಈ ಬರೀ ಕಡೆನೂ ಕೋರ್ ಮಾಡಬೇಕು. ಸ್ವಿಚ್ ಯಾಕಂದ್ರೆ ಅಲ್ಲಿ ಮಾತ್ರ ಮಾಡ್ಬೇಕದು? ಎಸ್, ಕಾಲ್ ಸ್ವಿಚ್ ಅಲ್ಲಿ ಅಷ್ಟೇ ಮಾಡಬೇಕು. ಸೊ ಈ ಕಡೆನೂ ಮಾಡಬೇಕು ನಾವು, ಇಲ್ಲಾಂದ್ರೆ ಆ ಕಡೆಯಿಂದ ಟ್ರಾಫಿಕ್ ಹೋಗುತ್ತೆ. ಸೊ ಆ ಕಡೆನೂ ಸೇಮ್ ಕಾನ್ಫಿಗರೇಷನ್. ಸ್ವಿಚ್ ಪೋರ್ಟ್ ಅಲೋಡ್ ವಿಲಾನ್ ದಿಸ್ ಒನ್. So same configuration. Okay, so let's go to the access switch 1, then VTP domain abc.lan. This change agata gottilla VTP domain. Let's try. Yeah, domain name from okay. Mm, let's wait. Let's wait. Yes. So let's end. Show VLAN brief. ನೋಡೋಣ ತಗೊಂಡೈತಾ ಇಲ್ವಾ. ಇದು ಆಲ್ರೆಡಿ ಎಲ್ಲ ತಗೊಂಡೈತೆ. 20, 30, 40, 50, ಬಟ್ ನಾವು ಅಲೋ ಮಾಡಿದ್ವಿ 3 ವಿಲನ್ಸ್. ಹ್ಮ್ 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 ನೋ ಬಿಲಾಲ್. ಸೊ ಐ ಫಾರ್ಗಾಟ್ ಇಟ್. ಸೊ ಇದು ವಿ ಟಿ ಪಿ ಅಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ಸೊ ಇದು ನಾವು ಬ್ಲಾಕ್ ಮಾಡಿದ್ರು ಎಲ್ಲಾ ವಿಲನ್ಸ್ ಅದು ತಗೊಳುತ್ತೆ.
ಸೊ ಅಕ್ಸೆಪ್ಟ್ ಮಾಡುತ್ತೆ, ಬಟ್ ಹ್ಮ್ ಟ್ರಾಫಿಕ್ ಮಾತ್ರ ಬ್ಲಾಕ್ ಮಾಡುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಈ ಆಕ್ಸೆಸ್ ಸ್ವಿಚ್ ಇಂದ ಏನು ಟ್ರಾಫಿಕ್ ಬರುತ್ತೆ ಅಲ್ವಾ, ಎಕ್ಸಾಂಪಲ್ ಹ್ಮ್ ವಿಲ್ಯಾನ್ 30 ಮತ್ತೆ 20 ಅಲೋ ಮಾಡಿದ್ವಿ ನಾವು. ಸೊ ಇದು ಮಾತ್ರ ಟ್ರಾಫಿಕ್ ಕೋರ್ ಸ್ವಿಚ್ ಹ್ಮ್ ಇಂದ ಆಚೆ ಹೋಗುತ್ತೆ. ಸೊ 40 ಏನಿಲ್ವಾ, 40 ವಿಲಾನ್ ಟ್ರಾಫಿಕ್ ಏನ್ ಹ್ಮ್ ಇಲ್ಲಿಂದ ಹೋಗುತ್ತೆ ಅಲ್ವಾ, ಅದು ಇಲ್ಲಿ ಬ್ಲಾಕ್ ಮಾಡುತ್ತೆ. ಬರೀ ಟ್ರಾಫಿಕ್ ಬ್ಲಾಕ್ ಮಾಡುತ್ತೆ, ವಿಲ್ಯಾನ್ ಸಿಗುತ್ತೆ ಎಲ್ಲ ಸ್ವಿಚ್ಗೆ, ಬಟ್ ಟ್ರಾಫಿಕ್ ಮಾತ್ರ ಬ್ಲಾಕ್ ಮಾಡುತ್ತೆ. ಹ್ಮ್ ಹ್ಮ್ ಸೊ ಅದು ಕಾನ್ಸೆಪ್ಟ್ ಆಗುತ್ತೆ, ಅದು ಬರೀ ಟ್ರಾಫಿಕ್ ಓಕೆ. ಬ್ಲಾಕ್ ಮಾಡುತ್ತೆ. ಅದ್ ನೋಡೋಣ, ಇವಾಗ ಟ್ರಂಕ್ ಅಲ್ಲಿ ಬರೀ 30 ಮತ್ತೆ 20 ಅಲೋ ಮಾಡಿದೀವಲ್ವಾ, ಸೊ 40ದು ಟ್ರೈ ಮಾಡೋಣ, ಹ್ಮ್ ಆಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ನಾನು ಡೊಮೈನ್ ಕರೆಕ್ಟ್ ಮಾಡಿದ್ದೀನಿ, ಸೊ ವಿಲ್ಯಾನ್ ತಗೊಂಡೈತೆ. ಸೊ ಇಲ್ಲಿ ವಿ ಟಿ ಪಿ ಅಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ಡೊಮೈನ್ ಸೇಮ್ ಇರಬೇಕು, ಪಾಸ್ವರ್ಡ್ ಸೇಮ್ ಇರಬೇಕು, ದೆನ್ ವರ್ಜನ್ ಸೇಮ್ ಇರಬೇಕು. ಸೊ ಅವಾಗ ಅದು ವಿಲ್ಯಾನ್ಸ್ ತಗೊಳುತ್ತೆ ಫ್ರಮ್ ಸರ್ವರ್ ಇಂದ. ಓಕೆ, ಸೊ ದೆನ್ ವಾಟ್ ನೆಕ್ಸ್ಟ್ ಪಾಯಿಂಟ್, ವಿ ಟಿ ಪಿ ಕಾನ್ಫಿಗರೇಷನ್ ಆಯ್ತು, then VTP done, VTP done, then access port configuration. Okay, let's go to the access port configuration. Core switch, access switch one, access switch one. We have PCs connected. This one VLAN 20, this one VLAN 30. Config terminal interface, GI 0/2, say range. Okay, let's say this Windows 2 switch port mode access. Port mode access, switch port access, VLAN 20. ಓಕೆ, ಸೊ ನಾನು ಈ ಪಿ ಸಿಗೆ ವಿಲ್ಯಾನ್ 20ನ ಆಕ್ಸೆಸ್ ಕೊಟ್ಟಿದ್ದೀನಿ. ಸೊ ಆಕ್ಸೆಸ್ ವಿಲ್ಯಾನು. ಸೊ ದೆನ್ ವಿಲ್ಯಾನ್ 30 ಈ ಪಿ ಸಿಗೆ ಕೊಡೋಣ, ಪಿ ಸಿ 3ಗೆ. ಎಕ್ಸಿಟ್ ಇಂಟರ್ಫೇಸ್ GI 0/1/0, switch port access, port mode access, then switch port access VLAN should be 30. Okay, so ಎಂಡು ರೈಟು. ಓಕೆ, ಸೊ ಈ ಸ್ವಿಚ್ ಅಲ್ಲಿ ನಾನು ಬರೀ 2 ಪಿ ಸಿನ ಕಾನ್ಫಿಗರ್ ಮಾಡಿದ್ದೀನಿ, ಸೊ ಈ ಪಿ ಸಿನ ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಸಿ ಲೇಟರ್. ಓಕೆ, ಲೆಟ್ಸ್ ಗೋ ಟು ದ ಆಕ್ಸೆಸ್ ಸ್ವಿಚ್ 2, access switch 2, config terminal, then interface VI 0/2, switch port mode access, switch port access VLAN. ಸೊ ಇಲ್ಲಿ 40 ಅಲೋ ಮಾಡ್ತಾ ಇದ್ದೀನಿ, ಲೆಟ್ಸ್ ಸೇ 40, then exit interface GI 0/3, switch port mode access, then switch port VLAN access. ನೆಕ್ಸ್ಟ್ 50 ಮಾಡ್ತಾ ಇದ್ದೀನಿ, ಸೆಕೆಂಡ್ ಸ್ವಿಚ್. ಓಕೆ, ಇಲ್ಲೂ 2 ಸ್ವಿಚ್ ಇದು ಆಕ್ಸೆಸ್ ಪೋರ್ಟ್ ಕಾನ್ಫಿಗರ್ ಮಾಡಿದ್ದೀನಿ, ಇಲ್ಲೂ 2 ಆಕ್ಸೆಸ್ ಪೋರ್ಟ್ ಕಾನ್ಫಿಗರ್ ಮಾಡಿದ್ದೀನಿ. ಓಕೆ, ಸೊ ಎಂಡು. ಸೊ ನಮ್ದು ಆಕ್ಸೆಸ್ ಪೋರ್ಟ್ ಕಾನ್ಫಿಗರೇಷನ್ ಆಯ್ತು. ದೆನ್ ಲೆಟ್ಸ್ ವೆರಿಫೈ, ನಾವು DHCP 1 ಕಾನ್ಫಿಗರ್ ಮಾಡಿದ್ವಲ್ಲ ವಿಲ್ಯಾನ್ 20ಗೆ. ಇದು ಟರ್ನ್ ಆನ್ ಮಾಡಿ ನೋಡೋಣ, ಪಿ ಸಿ ಓಪನ್. This is virtual PC. ಏನಾದ್ರೂ IP ತಗೊಂಡೈತಾ ನೋಡೋಣ, ಯಾಕಂದ್ರೆ ನಾವು DHCP ಸ್ಕೋಪ್ ಕ್ರಿಯೇಟ್ ಮಾಡಿದೀವಿ ಆಲ್ರೆಡಿ.
ನಿಲೇಶ್, ಹಾ ಈಗ ಇಲ್ಲಿ ಆಕ್ಸೆಸ್ ಸ್ವಿಚ್ ಇಂದ ಕೋರ್ ಸ್ವಿಚ್ ನೀನು ಕನೆಕ್ಟಿವಿಟಿ ಕೊಟ್ಟಿದ್ಯಲ್ಲ. ಎಸ್ ಸೊ ಇಲ್ಲಿ ಇನ್ನ ಟ್ರಂಕ್ ಪೋರ್ಟ್ ಎನೇಬಲ್ ಮಾಡಿಲ್ಲ ಅನ್ಕೋ ಇನ್ನ. ಈ ಜಿ ಎಸ್ ಈ ಆಕ್ಸೆಸ್ ಸ್ವಿಚ್ ಒನ್ ಇಂದ ಕೋರ್ ಸ್ವಿಚ್ ಓಕೆ ಟೂಗೆ ಇನ್ನ ಟ್ರಂಕ್ ಎನೇಬಲ್ ಮಾಡಿಲ್ಲ. ಅವಾಗ ಓಕೆ ನೀನ್ ಪಿ ಸಿ ರಿಕ್ವೆಸ್ಟ್ ಮಾಡಿದ್ರೆ ಐಪಿಗೆ ಐ ಪಿ ಕೊಡ್ತಾ ಅದು? ಇಲ್ಲ ಇಲ್ಲ ಕೊಡಲ್ಲ, ಟ್ರಂಕ್ ಪೋರ್ಟೇ ಅಲೋ ಆಗಿಲ್ಲ ಅಂದ್ರೆ ಏನು ಸಿಗಲ್ಲ ಅದಕ್ಕೆ ಐಪಿ. ಯಾಕಂದ್ರೆ ಟ್ರಾಫಿಕ್ ಮೂವೇ ಆಗಲ್ಲ, ಯಾಕಂದ್ರೆ ಇದೆಲ್ಲ ಬೇರೆ ವಿಲನ್ ಅಲ್ಲಿ ಇರ್ತಾವ, ಅವಾಗ ಐಪಿ ಸಿಗಲ್ಲ. ಪೋರ್ಟ್ ಇಲ್ಲ, ಬೇರೆ ವಿಲನ್ ಅಲ್ಲಿ ಇರುತ್ತೆ. ಇದಕ್ಕೂ ಇ ಪಿ ಅಲ್ಲ ಈ ಅಲ್ಲ ಅಲ್ಲ ಈ ಪಿ ಸಿ ಇದೆಯಲ್ಲ ವಿಂಡೋಸ್ ಒನ್ ಹ್ಮ್ ಅಂತ. ಈ ಹ್ಮ್ ಪಿ ಸಿಗೆ ನೀನು ಅಂದ್ರೆ ಈ ಸ್ವಿಚ್ ಅಲ್ಲಿ ಯಾವ್ದೇ ರೀತಿ ಇನ್ನ ಆಕ್ಸೆಸ್ ಪೋರ್ಟ್ ಕೂಡ ವಿಲನೇ ಕ್ರಿಯೇಟ್ ಮಾಡಿರಲ್ಲ ಅನ್ಕೋ. ಏನು ಮಾಡಿಲ್ಲ, ಬೈ ಡಿಫಾಲ್ಟ್ ಅಂದ್ರೆ ತಗೊಂಡೇ ಇನ್ನ ತಗೊಳುತ್ತೆ ಐಪಿ. ವಿಲನ್ ವಿಲನ್ ಕ್ರಿಯೇಟ್ ಮಾಡ್ಬಿಟ್ಟಿದೆ ಅಂದ್ರೆ ಅವಾಗ ಟ್ರಂಕ್ ಎನೇಬಲ್ ಮಾಡ್ಲೇಬೇಕು. ಕರೆಕ್ಟ್. ಹಾಗೆ. ಸೌಂಡ್ ಬ್ರೇಕ್ ಆಗ್ತಾ ಇದೆ ನಿಮ್ದು, ಏನು ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಇಲ್ಲ ಇಲ್ಲ, ಏನು ಹೇಳಿಲ್ಲ ಅಷ್ಟೇ. ಹೌದಾ, ಓಕೆ ಓಕೆ. ಸೊ ಯಾ, ಸೊ ಇದಕ್ಕೆ ನೋಡೋಣ ಐಪಿ ಆಯ್ತಾ. ಐಪಿ ಕಾನ್ಫಿಗ್ ಇನ್ನ ತಗೊಂಡಿಲ್ಲ, ಲೋಡ್ ಆಗ್ತಾ ಇದೆ. ನೋ ನೆಟ್ವರ್ಕ್ ಆಕ್ಸೆಸ್. ಸ್ಟಿಲ್ ಲೋಡಿಂಗ್, ಸ್ಟಿಲ್ ಲೋಡಿಂಗ್. ಯಾ, ಸೊ ಇದು ಲೋಡ್ ಆಗೋ ಮಟ್ಟ. ಸೊ ಇದಕ್ಕೆ ಸ್ವಿಚ್ಗೆ ಐಪಿ ಕಾನ್ಫಿಗರ್ ಮಾಡೋಣ. ಸೊ ವಿಲನ್ಗೆ ಐಪಿ ಮಾಡೋಣ. ಕೋರ್ ಸ್ವಿಚ್ ಒನ್ ಎಕ್ಸಿಟ್, interface VLAN 1. This is my native VLAN. IP address 110.1 dot. Let's say 2 network. Okay. No, let's say 3. 1, 2, 3, 4, 5, 6, so 11 dot 1. Or I can use this one. ನಿಲೇಶ್, ಇದು ಐ ಪಿ ಯಾವ್ದಕ್ಕೆ ಅಸೈನ್ ಮಾಡ್ತಾ ಇರೋದು ನೀನು, ಯಾವ ಪೋರ್ಟ್ಗೆ? So ಪೋರ್ಟ್ಗೆ ಇಲ್ಲ, ಇದು ವಿಲಾನ್ಗೆ ಅಸೈನ್ ಮಾಡ್ತಾ ಇದ್ದೀನಿ. 1.10. ಸೊ ಇದು ನಮಗೆ ಸ್ವಿಚ್ಗೆ ಐ ಪಿ ಅಸೈನ್ ಮಾಡ್ಬೇಕಲ್ವಾ. ಸೊ ನಾವು ಸ್ವಿಚ್ ಆಕ್ಸೆಸ್ ಮಾಡಕ್ಕೆ, ಸ್ವಿಚ್ ರೀಚೇಬಲ್ ಇದೆಯಾ ನೋಡಕ್ಕೆ, ಸೊ ಅದಕ್ಕೆ ಒಂದು ಐ ಪಿ ಅಸೈನ್ ಮಾಡ್ತಾ ಇದ್ದೀನಿ. 255.255.255.0. ಸೊ ನಾನು ಸ್ವಿಚ್ಗೆ ಐ ಪಿ ಈ ಸಬ್ನೆಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ. ಸೊ ಫೈರ್ವಾಲ್ ಇಂದ ಏನು ಬರ್ತಾ ಇದೆಯಲ್ಲ ಅದೇ ಸಬ್ನೆಟ್ ಅಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಫೈರ್ವಾಲ್ ಅಲ್ಲಿ ಒಂದೇ ಐ ಪಿ ಯೂಸ್ ಆಗ್ತಾ ಇದೆ. ಸೊ ಬೇರೆ ಐ ಪಿಸ್ ಫ್ರೀ ಇದಾವೆ, ಸೊ ನಾನು 10 ಐ ಪಿ ಯೂಸ್ ಮಾಡಿ, ಸೊ ಸೇಮ್ ಸಬ್ನೆಟ್ ಅಲ್ಲಿ. ಸೆಟ್ ಇವಾಗ ನೋ ಸೆಟ್. ಕೋರ್ ಸ್ವಿಚ್ ಐ ಪಿ ಬಂದು 10.1.1.10. ಎಸ್, ಕೋರ್ ಸ್ವಿಚ್ 1 ಐ ಪಿ, ಕೋರ್ ಸ್ವಿಚ್ 1 ಐ ಪಿ. ಓಕೆ, ಲೆಟ್ಸ್ ಗೋ ಟು ದ ಕೋರ್ ಸ್ವಿಚ್ 2. ಕೋರ್ ಸ್ವಿಚ್ 2ಗೆ ಒಂದು ಐ ಪಿ ಅಸೈನ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್. ಐ ಪಿ ಬಂದ್ಬಿಟ್ಟು 11 ಮಾಡೋಣ. 11 ದೆನ್ ಸೆಟ್ ನೋ ಸೆಟ್ ಎಂಟು ಹಿಂಗ್ ಮಾಡಿ ನೋಡೋಣ. ಪಿಂಗ್ 10.1.1.10. ಯಾ, ಸೊ ಆಗ ನಾನು ಕೋರ್ ಸ್ವಿಚ್ 2 ಇಂದ ಕೋರ್ ಸ್ವಿಚ್ 1 ನ ಪಿಂಗ್ ಮಾಡ್ತಾ ಇದ್ದೀನಿ. ಸೊ ರೀಚಬಿಲಿಟಿ ಇದೆ ನನಗೆ. ಓಕೆ, ಲೆಟ್ಸ್ ಡೂ ಫಾರ್ ಕೋರ್ ಸ್ವಿಚ್ ಆಕ್ಸೆಸ್ ಸ್ವಿಚ್. ಸೇಮ್ ಫಾರ್ ಆಕ್ಸೆಸ್ ಸ್ವಿಚ್. ಕಾನ್ಫಿಗ್ ಟರ್ಮಿನಲ್, ಇಂಟರ್ಫೇಸ್ VLAN 1. ಸೊ ಇದನ್ನೇ ನಾವು ಇಂಟರ್ಫೇಸ್ ಮ್ಯಾನೇಜ್ಮೆಂಟ್ ಐ ಪಿ ಅಂತೀವಿ. ಟೆನ್ 11 ಆಯ್ತು, ನೆಕ್ಸ್ಟ್ 12.
ಇದು ಆಕ್ಸೆಸ್ ಸ್ವಿಚ್ಗೆ IP ಅಸೈನ್ ಮಾಡ್ತಿರೋದು. ಎಸ್, ಇದು IPSS. ಸೊ ಅಂದ್ರೆ ಕೋ ಸ್ವಿಚ್ 1 10 ಆಯ್ತು, ಕೋ ಸ್ವಿಚ್ 2 12 ಆಯ್ತು, 11 ಆಯ್ತು, ಆಕ್ಸೆಸ್ ಸ್ವಿಚ್ಗೆ 12 ಆಯ್ತು. ಏನ್ ಪಿಂಗ್ ಮಾಡಿ ನೋಡೋಣ. ಪಿಂಗು 10.1.1.10. ಫಸ್ಟ್ ಕೋ ಸ್ವಿಚ್ 1 ರೀಚೇಬಲ್ ಇದೆ. ಕೋ ಸ್ವಿಚ್ 2 ನೋಡೋಣ. ಕೋ ಸ್ವಿಚ್ 2 ರೀಚೇಬಲ್ ಇದೆ. ಓಕೆ, ಆಕ್ಸೆಸ್ ನೀರಜ್, ಸ್ವಿಚ್ ಇವಾಗ ಇಂದ DHCP ಇದೆಯಲ್ಲ, ಸ್ವಿಚ್ಗೆ DHCP IP ಕೊಡಲ್ವಾ? ಆತರ ಸ್ವಿಚ್ಗೆ ಕೊಡಲ್ಲ, ಸ್ವಿಚ್ಗೆ ತಗೊಳಕ್ಕಾಗಲ್ವಾ? ಕೊಡಲ್ಲ, ಸ್ವಿಚ್ಗೆ ಕೊಡಲ್ಲ. ಸ್ವಿಚ್ ಅಲ್ಲಿ DHCP ಆಪ್ಷನೇ ಇಲ್ಲ DHCP ಇಂದ ತಗೊಳಕ್ಕೆ. ಸ್ವಿಚ್ಗೆ ನಾವು ವಿಲ್ಯಾನ್ 1, ಅದೇ ನಾವು ಯಾವ್ದು ನೇಟಿವ್ ವಿಲ್ಯಾನ್ ಮಾಡ್ತೀವಲ್ಲ ಅದಕ್ಕೆ ನಾವು IP ಅಸೈನ್ ಮಾಡಬೇಕು. ಅದೇ ನಮ್ದು ಮ್ಯಾನೇಜ್ಮೆಂಟ್ ವಿಲ್ಯಾನ್. ಸೊ ನಾವು ಚೇಂಜ್ ಮಾಡಬಹುದು. ನೇಟಿವ್ ವಿಲ್ಯಾನ್ ಬೈ ಡಿಫಾಲ್ಟ್ ವಿಲ್ಯಾನ್ 1 ಇರುತ್ತೆ. ಸೊ ನಾವು ಅದನ್ನ ಚೇಂಜ್ ಮಾಡಬಹುದು. ಅಂದ್ರೆ ಯಾವ ಸ್ವಿಚ್ಗೂ ಅದ್ ಮ್ಯಾನೇಜ್ ಆಗ್ಲಿ ಅನ್ಮ್ಯಾನೇಜ್ ಆಗಿರ್ಲಿ, ಯಾವ ಸ್ವಿಚ್ಗೂ DHCP ಆಪ್ಷನ್ ಇರಲ್ವಾ? ಮ್ಯಾನ್ಯಲ್ ಆಗಿ ಇಲ್ಲ. IP ಅಸೈನ್ ಮಾಡ್ಬೇಕು ಸ್ವಿಚ್ಗೆ. ಎಸ್, ಎಕ್ಸಾಕ್ಟ್ಲಿ. ಮ್ಯಾನ್ಯಲ್ ಆಗಿ ಮಾಡಬೇಕು. 10 11 12. ಸೊ ದಿಸ್ ಇಸ್ 13. ಚೆಕ್ ಮಾಡಿಲ್ಲ ಇದಕ್ಕೆ. ಸೊ ಡೂ ಪಿಂಗ್ 10.1.1.10 ಪಿಂಗ್ ಆಗುತ್ತಾ ನೋಡೋಣ. ನೋ ಶಟ್ ಮಾಡಿಲ್ಲ ವಿಲ್ಯಾನ್ 1ಗೆ. ಸೊ ಇದು ವಿಲ್ಯಾನ್ 1 ಇನ್ನ ಡೌನ್ ಸ್ಟೇಟ್ ಅಲ್ಲಿ ಇದೆ, ಅದಕ್ಕೆ ರೀಚೇಬಲ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನೋ ಶಟ್ ಮಾಡೋಣ. ಇಂಟರ್ಫೇಸ್ ವಿಲ್ಯಾನ್ 1 ಶಟ್ ನೋ ಶಟ್. Exit. State to up. Okay, let's try to ping now. ಸೊ ಇವಾಗ ರೀಚೇಬಲ್ ಆಯ್ತು. ನೋ ಶಟ್ ಮಾಡಿಲ್ಲ ಅಂದ್ರೆ ರೀಚೇಬಲ್ ಆಗಲ್ಲ, ಅದು ವಿಲನ್ ಅಪ್ ಆಗಲ್ಲ. ಸೊ ಸೆಕೆಂಡ್ ಸ್ವಿಚ್ ರೀಚ್. ದೆನ್ 10 11 12 ಡಬಲ್ 1 ಆಯ್ತದು. ಸೊ ಎಲ್ಲ ಸ್ವಿಚ್ ರೀಚೇಬಿಲಿಟಿ ಇದೆ. ನಾವು ಎಲ್ಲಿದ್ವಿ ಇವಾಗ? ಸೊ ಇದಕ್ಕೆ IP ತಗೊಂಡೈತಾ ಇಲ್ವಾ? ಇದಕ್ಕೆ IP ಇನ್ನ ತಗೊಂಡಿಲ್ಲ ವಿಲೈನ್ 20ಗೆ. ನೋಡೋಣ. ಸೊ ಓಕೆ, ಸೊ ನೆಕ್ಸ್ಟ್ HSI ಕಾನ್ಫಿಗರೇಷನ್. ಸೊ RSTP ಇದೆಲ್ಲ ಬೇಕಾಗಿಲ್ಲ, ಪೋರ್ಟ್ ಸೆಕ್ಯೂರಿಟಿ ಅಂಡ್ ಆಲ್. ಸೊ HSRPಗೆ ಮೂವ್ ಆಗೋಣ. ಕೋರ್ ಸ್ವಿಚ್ ಟು HSRP ಕಾನ್ಫಿಗರೇಷನ್ ಮಾಡೋಣ. HSRP ಏನಕ್ಕೆ ಮಾಡೋದು ಅಂತ ಸ್ವಲ್ಪ ಹೇಳಿ ಮಗನಿಗೆ. ಸೊ ಏನಕ್ಕೆ HSRP ಏನಕ್ಕೆ ನಮ್ಗೆ ಮಾಡ್ತೀವಿ? ಒಂದು ಆಕ್ಟಿವ್ ಸ್ಟ್ಯಾಂಡ್ ಬೈ ಅಂತ ಇಡಕ್ಕೆ ಸ್ವಿಚ್, ಸೊ ಇನ್ನೊಂದು ಲೋಡ್ ಬ್ಯಾಲೆನ್ಸ್ ಮಾಡಕ್ಕೆ. ಸೊ ಎರಡು ಆಪ್ಷನ್ ಇದಾವೆ ಅದರಲ್ಲಿ. ಓಕೆ. ಯಾ ಯೋ ಓಕೆ. ನವೀನ್, ಕೋರ್ ಸ್ವಿಚ್ ಟು. ನವೀನ್ ಬೈ, ಹಾ ಹೇಳಿ ಬಿಲಾಲ್. ಹಲೋ. ಕಾಫಿ ಅರೇಂಜ್ಮೆಂಟ್ ಆಗಿದೆ ಕ್ಯಾಫಿಟೇರಿಯಾದಲ್ಲಿ, ಹೋಗಿ ಕಾಫಿ ಕುಡ್ಕೊಂಬ. IP ಸ್ಟ್ಯಾಂಡ್ ಬೈ. ಬಿಲಾಲ್ ನನ್ ಕರೆದ್ರಾ? ಹಾ, ಫುಲ್ ಸುಸ್ತಾಗಿದ್ರೆ ಕಾಫಿ ಅರೇಂಜ್ಮೆಂಟ್ ಆಗಿದೆ, ಕಾಫಿ ಅರೇಂಜ್ ಮಾಡಿದೀವಿ ಕ್ಯಾಫಿಟೇರಿಯಾದಲ್ಲಿ, ಹೋಗಿ ಕಾಫಿ ಕುಡ್ಕೊಂಡ್ ಬಂದ್ಬಿಡು. ಇಲ್ಲ ಇಲ್ಲ, ಒಂದು ಬಾಸ್. ಟಿಕೆಟ್ ಬಂದಿತ್ತು, ನೋಡ್ತಾ ಇದ್ದೆ. ಓ, ಇವತ್ತು ವರ್ಕಿಂಗಾ? ಹಾ, ನಂದು ವರ್ಕಿಂಗ್ ಇವತ್ತು. ನಂದು ನಾಳೆ ಫ್ರೈಡೆ ಸ್ಯಾಟರ್ಡೆ ಆಫ್ ನಂದು. ಓಕೆ ಓಕೆ ಓಕೆ. ಒಂದು ಪವರ್ ಸಪ್ಲೈ ಡೌನ್ ಬಂತು, ಅದಕ್ಕೆ ನೋಡ್ತಾ ಇದ್ದೆ. ಯಾ. ಸೊ
ಏನಲ್ಲಿ ನವೀನ್ ಇಂಟರ್ಫೇಸ್ ವರ್ಕ್ ಫ್ರಮ್ ಹೋಮ್ ಇಲ್ವಾ? VLAN 20 IP standby ಹೈಬ್ರಿಡ್ ಅಲ್ವಾ ಬಿಲಾಲ್ ನಮ್ದು? ಓಕೆ 3 days ಹೋಗ್ಬೇಕು. ಇವತ್ತು ಟ್ರಾಫಿಕ್ standby ಇರಲ್ಲ ಅಂದ್ಬಿಟ್ಟು ಇವತ್ತೇ ಬಂದು. standby 1 IP 10.2 10.1.2.100 enter standby 12 standby 1 then preempt ನೀಲೇಶ್ HSRP ನ ಕಾನ್ಫಿಗರ್ ಎಸ್ ಮಾಡ್ತಾ ಇರೋದು ನೀವು? HSRP ಕಾನ್ಫಿಗರ್ ಮಾಡ್ತಾ ಇರೋದು. ಸೊ ಎಲ್ಲಾ ವಿಲಾನ್ಗೆ ನಾವು HSRP ಕಾನ್ಫಿಗರ್ ಮಾಡಬೇಕು. ಸೊ ಇವಾಗ ವಿಲಾನ್ 20ಗೆ ಆಯ್ತು. ಸೊ ರಿಮೈನಿಂಗ್ ಎಲ್ಲಾ ವಿಲಾನ್ಗೆ ಆಗ್ಬೇಕು ಇದು. ಸೊ ಸೇಮ್. ಸೊ ಇದೆಲ್ಲ ನಾವು ಕಾಪಿ ಪೇಸ್ಟ್ ಮಾಡ್ಬೋದು ಕಮಾಂಡ್ ಇದರಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಇದು ಮಾಡ್ಬಿಟ್ಟು. ಸೊ ಹಿಂಗಂದ್ರೆ ತುಂಬಾ ಟೈಮ್ ಆಗ್ಬಿಡುತ್ತೆ. ವಿಲಾನ್ 30 ಸೊ ಸ್ಟ್ಯಾಂಡ್ ಬೈ 1 IP3 ನೀಲೇಶ್ ಇದು ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಏನ್ ಮಾಡ್ತಾ ಇದೀಯ ಹೇಳ್ತೀಯಾ ಸ್ವಲ್ಪ? ಇದನ್ನ ಸೊ HSRP ಕಾನ್ಫಿಗರ್ ಮಾಡುವ ನಾರ್ಮಲಿ ನಾವು ಪರ್ಟಿಕ್ಯುಲರ್ ವಿಲಾನ್ಗೆ HSRP ಕಾನ್ಫಿಗರ್ ಮಾಡ್ತೀವಿ, ಕರೆಕ್ಟಾ? ಸೊ ನಮ್ಮ ಹತ್ರ 4 ವಿಲಾನ್ಸ್ ಇದಾವೆ, ವಿಲಾನ್ 20 30 40 50. ಸೊ ಫಸ್ಟ್ ನಾನು ವಿಲಾನ್ ಗೆ HSRP ಕಾನ್ಫಿಗರ್ ಮಾಡ್ತೀವಿ ಕೋರ್ ಸ್ವಿಚ್ ಅಲ್ಲಿ. ವಿಲಾನ್ 20ಗೆ IP ಅಸೈನ್ ಲೈಕ್ ಸ್ಟ್ಯಾಂಡ್ ಬೈ 1 IP. ಸೊ ಅದರದ್ದು IP. ಸೊ ನಾವು ಗೇಟ್ ವೇ ಅಂತ ಯೂಸ್ ಮಾಡ್ತೀವಿ ಗೊತ್ತಾ ಸಿಸ್ಟಮ್ಗೆ, ಅದೇ ನಮ್ದು IP ಅದು. ಸೊ ಆ ಪರ್ಟಿಕ್ಯುಲರ್ ಸ್ಟ್ಯಾಂಡ್ ಬೈ IP ಅದು ಅಂದ್ರೆ HSRP ಇದು IP. ಇಟ್ಸ್ ಅ ವರ್ಚುವಲ್ IP ಅಡ್ರೆಸ್. ಓಕೆ. ಸೊ ಆಮೇಲೆ ಪ್ರಿಯಂಪ್ಷನ್ ಎನೇಬಲ್ ಮಾಡ್ತಾ ಇದ್ದೀನಿ ನಾನು, ಸ್ಟ್ಯಾಂಡ್ ಬೈ 1 ಪ್ರಿಯಂಪ್ಟ್ ಅಂತ. ಸೊ ಅಂದ್ರೆ ಹೆಂಗಂದ್ರೆ ಎಕ್ಸಾಂಪಲ್ ಆಕ್ಟಿವ್ ಸ್ವಿಚ್ ಡೌನ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಸೆಕೆಂಡ್ ಸ್ವಿಚ್ ಆಕ್ಟಿವ್ ಆಗ್ಬೇಕಲ್ಲ. ಸೊ ಅದನ್ನ ಮಾಡಕ್ಕೆ ನಮ್ಗೆ ಪ್ರಿಯಂಪ್ಷನ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಪ್ರಿಯಂಪ್ಟ್ ಅಂತ ನಾನು ಕಮಾಂಡ್ ರನ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಒಂದು ವರ್ಚುವಲ್ IP ಅಸೈನ್ ಮಾಡ್ತಾ ಇದೀನಿ HSRP ಗೆ ವಿಲಾನ್ಗೆ, ಮತ್ತೆ ಪ್ರಿಯಂಪ್ಷನ್ ಎನೇಬಲ್ ಮಾಡ್ತಾ ಇದೀನಿ ಅಷ್ಟೇ. ಸೊ ವಿಲಾನ್ 30ಗೆ ಆಯ್ತು. ನೆಕ್ಸ್ಟ್ ವಿಲಾನ್ ಇದು ಪ್ರಿಯಂಪ್ಷನ್ ಏನಕ್ಕೆ ಯೂಸ್ ಅದು, ಏನ್ ಮಾಡುತ್ತದು? ಅದೇ ಇವಾಗ ಸ್ವಿಚ್ ಆಕ್ಟಿವ್ ಇರುತ್ತೆ, ಒಂದು ಸ್ಟ್ಯಾಂಡ್ ಬೈ ಇರುತ್ತೆ. ಸೊ ಸ್ಟ್ಯಾಂಡ್ ಬೈ ಲಿಸ್ನಿಂಗ್ ಅಲ್ಲಿ ಸೊ ಲಿಸನ್ ಮಾಡ್ತಾ ಇರುತ್ತೆ. ಸೊ ಅವಾಗ ಇನ್ ಕೇಸು ಕೋರ್ ಸ್ವಿಚ್ 1 ಆಕ್ಟಿವ್ ಇದ್ರೆ ಇಲ್ಲಿಂದ ನಮ್ಗೆ ಅಲ್ಲೇ ಮೆಸೇಜ್ ಸಿಕ್ಕಿಲ್ಲ 2 ಹತ್ರ. ಸೊ ಅವಾಗ 2 ಏನ್ ಮಾಡುತ್ತೆ, ಆ ಪ್ರಿಯನ್ ಹೆಲ್ಪ್ ಮಾಡುತ್ತೆ ಆ 2 ನ ಆಕ್ಟಿವ್ ಸ್ವಿಚ್ ಮಾಡಕ್ಕೆ ಇಮಿಡಿಯೇಟ್ಲಿ. ಸೊ ನಾವು ಇಲ್ಲಿ ಪ್ರಿಯಂಪ್ಷನ್ ಎನೇಬಲ್ ಮಾಡಿಲ್ಲ ಅಂದ್ರೆ ಈ ಸ್ವಿಚ್ ಸ್ಟ್ಯಾಂಡ್ ಬೈ ಅಲ್ಲೇ ಇರುತ್ತೆ, ಸೊ ಆಕ್ಟಿವ್ ಆಗೋದೇ ಇಲ್ಲ ಅದು. ಜಸ್ಟ್ ಅದು ಸ್ಟ್ಯಾಂಡ್ ಬೈ ಇಂದ ಆಕ್ಟಿವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಿಲಾಲ್ ಇಲ್ಲಿ ಏನ್ ಗೊತ್ತಾ, HSRP ಅಂದ್ರೆ ಬೇಸಿಕಲಿ 2 ಸ್ವಿಚಸ್ ಅಲ್ಲಿ ಎವ್ರಿ 2 ಸೆಕೆಂಡ್ಸ್ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಓಕೆನಾ? ದಿಸ್ ಇಸ್ ಆಕ್ಟಿವ್, ದಿಸ್ ಇಸ್ ಸ್ಟ್ಯಾಂಡ್ ಬೈ ಅಂತ. ಸೊ ಆ ಮೆಸೇಜ್ ಏನಾದ್ರು ಕಮ್ಯುನಿಕೇಟ್ ಆಗಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ಅನದರ್ ಸ್ವಿಚ್ ಇರುತ್ತೆ ಸ್ಟ್ಯಾಂಡ್ ಬೈ ಇರುತ್ತಲ್ವಾ, ದಟ್ ವಿಲ್ ಬಿಕಮ್ ಆಕ್ಟಿವ್. ಓಕೆ. ಇದು ಅಲ್ಲ ಆಕ್ಟಿವ್ ಅಂದ್ರೆ ಇವಾಗ ಆಕ್ಟಿವ್ ಸ್ವಿಚ್ ಆಕ್ಟಿವ್ ಅಲ್ಲೇ ಇರುತ್ತೆ, ಅದಕ್ಕೆ ಅಂದ್ರೆ ಇನ್ನೊಂದು ಸ್ಟ್ಯಾಂಡ್ ಬೈಗೆ ಮೆಸೇಜ್ ಸಿಕ್ಕಿರಲ್ಲ. ಸೊ ವಿತೌಟ್ ಇನ್ಫಾರ್ಮೇಶನ್ ಅದ್ ಹೆಂಗ್ ಆಕ್ಟಿವ್ ಆಗ್ಬಿಡುತ್ತೆ? ಇದು ಆಕ್ಟಿವ್ ಇರುತ್ತಲ್ಲ ಆಲ್ರೆಡಿ. ಅದು ಆಕ್ಟಿವ್ ಆಗಲ್ಲ, ಡೌನ್ ಆಗುತ್ತೆ. ಅದು ಡೌನ್ ಆದ್ರೆ ಮಾತ್ರ ತಾನೇ ಮೆಸೇಜ್ ಇದು ಹೋಗಲ್ಲ. ಎರಡು ಆಕ್ಟಿವ್ ಯಾಕಂದ್ರೆ ದೇರ್ ವಿಲ್ ಬಿ ಸಮಥಿಂಗ್ ರಾಂಗ್ ಅಂತ. ಎರಡು ಆಕ್ಟಿವ್ ಆಗಂದ್ರೆ ಸಮಥಿಂಗ್ ರಾಂಗ್ ಅಂತ. ಸೊ ಡೌನ್ ಆದ್ರೆ ಮಾತ್ರ ಮೆಸೇಜ್ ಹೋಗಲ್ಲ ತಾನೆ, ಹಲೋ ಮೆಸೇಜ್. ಅಲ್ಲ ಅಪ್ಪಿದ್ದಿ ಆತರ ಹೋಗಿಲ್ಲ ಅಂದ್ರೆ, ಅಂದ್ರೆ ಅಪ್ಪಿರುತ್ತೆ ಆ ಸ್ವಿಚ್ ಗೆ ಅಲರ್ಟ್ ಹೋಗಿಲ್ಲ ಅಂದ್ರೆ 2 ಸೆಕೆಂಡ್ಸ್ ನೀನ್ ಹೇಳ್ದಲ್ಲ, ಹಂಗ್ ಹೋಗಿಲ್ಲ ಅಂದ್ರೆ ಅವಾಗ ಅದ್ ಏನ್ ಕನ್ಸಿಡರ್ ಮಾಡತ್ತೆ? ಇದು ಅಪ್ಪಿರುತ್ತೆ ಆದ್ರೂ ಅದಕ್ಕೆ ಅಲರ್ಟ್ ಸಿಕ್ಕಿರಲ್ಲ. ನೀನ್ ಹೇಳ್ದಲ್ಲ 2 ಸೆಕೆಂಡ್ಸ್ ಒಂದ್ಸರಿ ಕಮ್ಯುನಿಕೇಶನ್ ಅದು ಆಕ್ಟಿವ್ ಆಗ್ಬಿಡುತ್ತೆ ಅವಾಗ. ಸೊ ಬೋತ್ ಆಕ್ಟಿವ್ ಇದ್ರೆ ನಮ್ಗೆ ನೆಟ್ವರ್ಕ್ ಅಲ್ಲಿ ಇಶ್ಯೂ ಬರುತ್ತೆ. ಎಸ್. ಸೊ ನಮ್ ಕ್ಲೈಂಟ್ ಗೆ ಇಂಟರ್ನೆಟ್ ಆಕ್ಸೆಸ್ ಸಿಗಲ್ಲ, ಸೊ ಆತರ ಇಶ್ಯೂಸ್ ಬರ್ತಾವ್. ಸೊ ಇಲ್ಲ ಅವರಿಗೆ ಯಾವ್ದೋ ಒಂದು ಸೈಟ್ ರೀಚ್ ಆಗಲ್ಲ, ಗೇಟ್ ವೇ ರೀಚ್ ಆಗಲ್ಲ, ಅದೇ ಬರ್ತಾವೆ. ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಹೆಂಗಿರುತ್ತೆ ಅಂದ್ರೆ
ಅಲ್ಲ ಇವಾಗ ಬೋತ್ ಹ್ಮ್ ಆಕ್ಟಿವ್ ಇದ್ರೆ ಅದು ಹ್ಮ್ ಲೋಡ್ ಬ್ಯಾಲೆನ್ಸರ್ ತರ ಆಕ್ಟ್ ಮಾಡಲ್ವಾ? ನೀವ್ ಹೇಳಿದ್ರಲ್ಲ ಇವಾಗ HSRP ಅಲ್ಲಿ ಲೋಡ್ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಎಸ್ ಮಾಡಬಹುದು, ಬಟ್ ಅದನ್ನ ನಾವು ಅದು ಪ್ರಿಯಾರಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ ಅಲ್ವಾ. ಇವಾಗ ಎಕ್ಸಾಂಪಲ್ ವಿಲ್ಯಾನ್ 30ಗೆ ನಾನು ಹೈಯೆಸ್ಟ್ ಪ್ರಿಯಾರಿಟಿ ಅಸೈನ್ ಮಾಡ್ತೀನಿ. ಸೊ ವಿಲ್ಯಾನ್ 30 ಕೋರ್ ಸ್ವಿಚ್ 2 ಅಲ್ಲಿ ನಾನು ಕಾನ್ಫಿಗರ್ ಮಾಡಿದ್ದೀನಿ, ಇದು ಕರೆಕ್ಟಾ? ಹ್ಮ್ 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 ಸೊ ಇದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಮಾಡಿದ್ರೆ, ಸೊ ಪರ್ಟಿಕ್ಯುಲರ್ ಏನ್ ವಿಲ್ಯಾನ್ 30 ಇಂದ ಟ್ರಾಫಿಕ್ ಬರ್ತಾ ಇದೆ ಅಲ್ವಾ, ಅದು ಮಾತ್ರ ಕೋರ್ ಸ್ವಿಚ್ 2ಗೆ ಹೋಗುತ್ತೆ. ಹ್ಮ್ ಸೊ ಇನ್ನೊಂದು ವಿಲ್ಯಾನ್ 30 ನಂದು ಹ್ಮ್ ಇಲ್ಲೂ ಇದೆ, ಬಟ್ ಪ್ರಿಯಾರಿಟಿ ಕಮ್ಮಿ ಇದೆ. ಸೊ ಅವಾಗ ಪರ್ಟಿಕ್ಯುಲರ್ ವಿಲ್ಯಾನ್ ಸ್ಟ್ಯಾಂಡ್ ಬೈ ಅಲ್ಲಿ ಹ್ಮ್ ಇರುತ್ತೆ. ಹ್ಮ್ ಬಟ್ ಇಲ್ಲಿ ನಾವು ಮಾತಾಡ್ತಾ ಇರೋದು ಹೆಂಗಂದ್ರೆ, ಹ್ಮ್ ಸ್ವಿಚ್ ಸ್ಟ್ಯಾಂಡ್ ಬೈ ಇದೆ, ನಾವು ವಿಲ್ಯಾನ್ ಸ್ಟ್ಯಾಂಡ್ ಬೈ ಮಾತಾಡ್ತಾ ಇಲ್ಲ. ಸ್ವಿಚ್ ಸ್ಟ್ಯಾಂಡ್ ಬೈ ಇದೆ, ಇನ್ನೊಂದು ಸ್ವಿಚ್ ಆಕ್ಟಿವ್ ಓಕೆ. ಇದೆ. ಸೊ ಅವಾಗ ಎರಡೂ ಸ್ವಿಚ್ ಆಕ್ಟಿವ್ ಆದ್ರೆ ಈ ಸಿಸ್ಟಮ್ಸ್ಗೆ ಹ್ಮ್ ಕನ್ಫ್ಯೂಷನ್ ಹ್ಮ್ ಬಂದೇ ಬರುತ್ತೆ ಅಲ್ಲ. ಸೊ ಯಾವ್ದು ನಂದು ಗೇಟ್ವೇ, ಇದು ಗೇಟ್ವೇನಾ ಇದು ಗೇಟ್ವೇನಾ? ಹ್ಮ್ ಹ್ಮ್ ಅವಾಗ ಕನ್ಫ್ಯೂಷನ್ ಹ್ಮ್ ಅಲ್ಲಿ ಹ್ಮ್ ಅವರು ಟ್ರಾಫಿಕ್ ಮುಂದೆ ಹೋಗೋದೇ ಇಲ್ಲ, ಇಂಟರ್ನೆಟ್ ಆಕ್ಸೆಸ್ ಆಗೋದೇ ಇಲ್ಲ ಅವರಿಗೆ. ಸೊ ಈ ಅಲ್ಲ ತರ ಹಂಗ ಆಗುತ್ತೆ. ಆಗೋ ಚಾನ್ಸ್ ಇದೆಯಾ ಎರಡು ಆಕ್ಟಿವ್ ಆಗಕ್ಕೆ? ಎಸ್ ಆಗಕ್ ಚಾನ್ಸ್ ಇದೆ. ಏನಾದ್ರೆ ಇದು ಮಿಸ್ಕಾನ್ಫಿಗರೇಷನ್ ಆದ್ರೆ ಡೆಫಿನೆಟ್ಲಿ ಆಗುತ್ತೆ, ಚಾನ್ಸಸ್ ಇದೆ. ಎಸ್. ಓಕೆ ಓಕೆ. ಸೊ ಅವಾಗ ಹಲೋ ಮೆಸೇಜು ಒಂಥರ ಬೋತ್ ಕಮ್ಯುನಿಕೇಶನ್ ಆಗುತ್ತೆ. ಇದನ್ನ ಹಲೋ ಮೆಸೇಜ್ ಮಾಡುತ್ತೆ, ಇದನ್ನ ಹಲೋ ಮೆಸೇಜ್ ಸೆಂಡ್ ಮಾಡುತ್ತೆ. ಸೊ ಅವಾಗ ಅದು ಟ್ರಾಫಿಕ್ ಒಂಥರ ಬ್ಲಾಕ್ ಆದಂಗ ಆಗ್ಬಿಡುತ್ತೆ ಅದು. ಸೊ ಅವಾಗ ಇಂಟರ್ನೆಟ್ ಆಕ್ಸೆಸ್ ಆಗಲ್ಲ, ಯೂಸರ್ಸ್ಗೆ ಇಶ್ಯೂ ಬಂದೇ ಬರುತ್ತೆ. ಅದು ಕಾನ್ಸೆಪ್ಟ್ ಅದು. ಓಕೆ ಸೊ ಓಕೆ. ಯಾ, ಸೊ ವಿಲ್ಯಾನ್ 40ಗೆ ಅಸೈನ್ ಮಾಡೋಣ. ವಿಲ್ಯಾನ್ 40 shit. IP is 4. IP should be 4. ಇದು ಅಂತೀವಿ ಗೊತ್ತಾ, ನಾವು ಈ ಸ್ವಿಚಿಂಗ್ ತುಂಬಾ ತಲೆನೋವು ಆಕ್ಚುಲಿ. ಅದಕ್ಕಿಂತ ಒಳ್ಳೇದು ಫೈರ್ವಾಲ್. ಸ್ವಿಚಿಂಗ್ ಅಲ್ಲಿ ಈಸಿನಾ? ಬೆಜಾನ್ ಇದೆ, ಈ ಸ್ವಿಚಿಂಗ್ ಅಲ್ಲಿ 50, then IP address 5, then preemption enable. ನವೀನ್ ಇದೆಲ್ಲ ಆಕ್ಸೆಸ್ ಇದೆಯಾ ನವೀನ್ ನಿನಗೆ? ಅಂದ್ರೆ ಈ ತರ ಚೇಂಜಸ್ ಮಾಡಕ್ಕೆ, ಚೇಂಜಸ್ ಮಾಡಕ್ access ಇದೆ. ಕಾನ್ಫಿಗರ್ ಮಾಡಕ್ಕೆ? ಚೇಂಜಸ್ ಮಾಡಕ್ So ಕಾನ್ಫಿಗರೇಷನ್ ಮಾಡಕ್ by access ಇದೆ. ಸ್ವಿಚ್ ಲೆವೆಲ್ ಆಕ್ಸೆಸ್ ವಾಯ್ಸ್ ಇಲ್ವಾ? ಬರ್ತಾ ಇಲ್ಲ ನವೀನ್ ನಿಂದು. Access ಇದೆ. ಒಂದೊಂದು ಚೇಂಜ್ ಬರುತ್ತೆ ನಮ್ಗೆ. ಈ ತರ ಬಿಗ್ ದೊಡ್ಡ ದೊಡ್ಡ ಚೇಂಜಸ್ ಎಲ್ಲ ಕೊಡಲ್ಲ. ಏನೋ ವಿಲಾನ ಅಲೋ ಮಾಡೋದು, ಹ್ಮ್ ಆಮೇಲೆ ಸಣ್ಣ ಸಣ್ಣ ಚೇಂಜಸ್ ಹ್ಮ್ ಕೊಡ್ತಾರೆ. ಓಕೆ. ಸ್ವಲ್ಪ ಹೈ ಎಂಡ್ ಎಲ್ಲ ಕ್ಲೈಂಟೇ ಮಾಡ್ತಾರೆ. ಯಾವ್ದೋ ಒಂದು ಸ್ವಿಚ್ ಹೇಳ್ಬೋದು ನಾವು ಪರ್ಟಿಕ್ಯುಲರ್ ಸ್ವಿಚ್ ಪೋರ್ಟ್ ಕಾನ್ಫಿಗರ್ ಮಾಡ್ಬೇಕಾದ್ರೆ ಅವರು ರೆಫರೆನ್ಸ್ ಪೋರ್ಟ್ ಹ್ಮ್ ಕೊಡ್ತಾರೆ. ಸೊ ಹ್ಮ್ ಅದ್ರ ಸೇಮ್ ಅದನ್ನ ಕಾಪಿ ಪೇಸ್ಟ್ ಮಾಡ್ಬೇಕು ಕಮೆಂಟ್ಸ್. ಓಕೆ. ಸೊ ಇವಾಗ ನಾವು ಕಾನ್ಫಿಗರ್ ಮಾಡಿದೀವಲ್ಲ, ಸೊ ಇಲ್ಲಿ ನೋಡ್ಬೋದು ಆ ಪರ್ಟಿಕ್ಯುಲರ್ ಗ್ರೂಪ್ 1 ಇದೆ. ಸೊ ದೆನ್ ನಮ್ದು ಇಲ್ಲಿ ಆಕ್ಟಿವ್ ರೌಟರ್ ಇಸ್ ಅನ್ನೋನ್ ಅಂತ ಬರ್ತಾ ಇದೆ, ಸ್ಟ್ಯಾಂಡ್ ಬೈ ಅನ್ನೋನ್ ಅಂತ ಬರ್ತಾ ಇದೆ, ಪ್ರಿಯಾರಿಟಿ 100 ಇದೆ. ಪರ್ಟಿಕ್ಯುಲರ್ ವಿಲ್ಯಾನ್ಗೆ ಹೇಳ್ತಾ ಇರೋದು ನಾನು. ಬೈ ಡಿಫಾಲ್ಟ್ ಪ್ರಿಯಾರಿಟಿ 100 ಇದೆ ಅಲ್ಲಿ. ಓಕೆ, ಸೊ ವಿಲ್ಯಾನ್ ಗ್ರೂಪ್. ಸೊ ಹಿಯರ್ ಯು ಕ್ಯಾನ್ ಸಿ ಪ್ರಿಯಾರಿಟಿ 100. ದೆನ್ ಟೈಮರ್ ವಿ ಕ್ಯಾನ್ ಸಿ 3 ಸೆಕೆಂಡ್, 10 ಸೆಕೆಂಡ್. ಓಕೆ, ಸೊ ದೆನ್ ಲೋಕಲ್ ವರ್ಚುವಲ್ ಮ್ಯಾಕ್ ಅಡ್ರೆಸ್. ಸೊ ಇಲ್ಲಿ ನಮ್ಗೆ ಮ್ಯಾಕ್ ಅಡ್ರೆಸ್ ನೋಡ್ಬೋದು, ಎಲ್ಲದರಲ್ಲಿ ಕಾಮನ್ ಇದೆ. ಬಟ್ ಇನ್ ಲೈವ್ ನೆಟ್ವರ್ಕ್ ಅಲ್ಲಿ ಇಲ್ವಾ, ಸೊ ಆಫೀಸಲ್ಲಿ ಎಲ್ಲ ಇದೆಲ್ಲ ಕಾಮನ್ ಇರಲ್ಲ, ಇದು ಬೇರೆದಿರುತ್ತೆ. ಓಕೆ, ಸೊ ಸೇಮ್ ಕಾನ್ಫಿಗರೇಷನ್ ನಾವು ಇದಕ್ಕೂ ಮಾಡಬೇಕು ಇವಾಗ ಈ ಕಡೆ ಸ್ವಿಚ್ಗೆ, ಬಟ್ IP ಡಿಫ್ರೆಂಟ್ ಆಗಿರ್ಬೇಕು ಅಷ್ಟೇ. ಓಕೆ, ಸ್ವಿಚ್ 1 ಎಂಟರ್ ಎನೇಬಲ್ ಕಾನ್ಫಿಗ್ ಟರ್ಮಿನಲ್. ಸೊ
interface VLAN 30 standby 1 standby 1 IP 10 dot 3 dot 1 dot 3 dot it's 100, right? Virtual IP should be, let's say, 1. Which IP assign it? Let's just say my IP address. Okay. Android is not within the subnet 10.1.3.100. Warning, address is not within the subnet. Why? Mhm. And by one IP question mark ABC virtual IP address. That's 2 for other VLAN. Exit. Interface VLAN 40 standby 1 IP 10.1.4.100. Now throwing an error. Exit. Do show VLAN brief. That's good. 10, 20, 30. Yeah, VLAN is there. Interface VLAN 40 standby 1 dot 1 dot 3 dot standby 1 IP 10 dot 1 dot 3 dot 100. No. Address is not within a subnet on this interface. Okay. So VLAN, so IP interface brief. VLAN 10.1.3 10 correct. All right. Just getting another 11. It is showing subnet issue. Do show standby. VLAN 30. VLAN 30. Okay. Default 100. 3.11. ತಗೊಂಡೈತಲ್ಲ ಇದು ಆಲ್ರೆಡಿ 30 40 but it's showing an error. Interface VLAN 2
standby 1 IP 10.1.3.100. ಇದು ಎರರ್ ಬರ್ತಾ ಇದೆ ವಾರ್ನಿಂಗು, ಬಟ್ IP ತಗೋತಾ ಇದೆ. ಸೊ ಲೆಟ್ಸ್ ಡೂ standby 1 preemptive. Okay, so standby priority 1 priority, let's say 199. Okay, so VLAN 30 is done. Exit interface VLAN 40 IP already assign ಆಗಿದೆ. So let's enable preemption. Then let's enable priority. Okay, so then interface VLAN 50. Let's assign IP address standby 1 IP 10.3 10.1.5.100. Enter. Let's assign preemption and let's assign priority. Enter. And so standby. Okay, so let's see VLAN 50 interface down. Virtual IP address standard 1.100. Okay, virtual MAC address. Real-time preemption enabled. Active router is unknown. Standby router is unknown. Priority 9. Okay, so it's showing down. Config terminal. Interface VLAN 30. Set. No set. Enter. So standby. So the state ED protocol not configured. Address 100. But still unknown. Configured. Not configured. Okay, not to config terminal. Interface VLAN 40, VLAN T. Set. No set. Exit. Interface VLAN 50. Set. No set. Interface VLAN T. Set. No set. And let's do show standby. Here also interface VLAN down. All VLANs are, I can see down here. Config terminal interface VLAN. Let's say 20 set. No set. VLAN 30 set. No set.